ಗ್ರಾಮೀಣ ಜನರು ಸ್ವಾವಲಂಬಿಗಳಾಗಿ ಬದುಕಲಿ ಎಂಬ ಕಾರಣಕ್ಕೆ ಈ ಹಿಂದಿನ ಸರ್ಕಾರ ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕು ಜೈಪುರ ಗ್ರಾಮೀಣ ಭಾಗದಲ್ಲಿ ಕೈಮಗ್ಗ ತರಬೇತಿ ಕೇಂದ್ರವನ್ನು ಆರಂಭಿಸಿತ್ತು. ತಲಾ 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕೊಪ್ಪ ತಾಲೂಕಿನ ಕಲ್ಲುಗುಡ್ಡೆ ಗ್ರಾಮದ ಅತ್ತಿಕುಡಿಗೆ ಗ್ರಾಮ ಪಂಚಾಯತ್ ಕಟ್ಟಡ ಹಾಗೂ ಶೃಂಗೇರಿ ತಾಲೂಕು ಹುಲುಗಾರು ಬೈಲು ಗ್ರಾಮದ ಮರಾಠಿ ಸಮುದಾಯ ಭವನದಲ್ಲಿ ಕೈಮಗ್ಗ ತರಬೇತಿ ಕೇಂದ್ರಗಳು ಸ್ಥಾಪನೆಯಾಯಿತು. ಆದರೆ ಶುರುವಿಗೆ ಆರಂಭ ಶೂರತ್ವ ಮೆರೆದ ಈ ತರಬೇತಿ ಕೇಂದ್ರಗಳು ಬರ್ತಾ ರಾಯರ ಕುದುರೆ ಕತ್ತೆ ಎಂಬಂತೆ ಇದೀಗ ತಟಸ್ಥವಾಗಿದೆ. 2 ಕೇಂದ್ರಗಳು ತರಬೇತಿ ಅವಧಿಯಲ್ಲಿ ಸ್ವಲ್ಪ ಕಾಲ ಅಶಕ್ತ ಹಿಂದುಳಿದ ವರ್ಗದವರ ಆತ್ಮಸ್ಥೈರ್ಯ ಹೆಚ್ಚಿಸಿ ಬಳಿಕ ಸ್ಥಗಿತಗೊಂಡಿದೆ. ಈ ಕೇಂದ್ರಗಳನ್ನು ಶೃಂಗೇರಿಯ ಶ್ರೀ ವಿದ್ಯಾತೀರ್ಥ ಸೇವಾ ಭಾರತಿ ಟ್ರಸ್ಟ್ ನಿರ್ವಹಿಸಿದೆ. ಉಳಿದಂತೆ ಶೃಂಗೇರಿ ತಾಲೂಕಿನ ಗೂರ್ಗಿ ಗ್ರಾಮದಲ್ಲಿ ತಾತ್ಕಾಲಿಕವಾಗಿ ಟೆಂಟ್ ನಿರ್ಮಿಸಿ ತೆರೆದ ಕೇಂದ್ರವು ತರಬೇತಿ ಪೂರ್ಣಗೊಂಡ ಬಳಿಕ ಮುಚ್ಚಿದೆ. ಕೈಮಗ್ಗ ತರಬೇತಿ ಕೇಂದ್ರ ಅಂತ ಮಾಡಿದ್ಮೇಲೆ ಅದು ಎಲ್ಲರಿಗೂ ಯೂಸ್ ಆಗುವಂಗೆ ಮಾಡಬೇಕು. ಅದು ಅವ್ರ ಒಂದು ಉದ್ದೇಶ ಇಟ್ಕೊಂಡು ಅದು ನೆರವೇರಿಸಬೇಕಾದ್ರೆ ಎಲ್ಲರೂ ಇಲ್ಲೆಲ್ಲ ಒಟ್ಟಾಗ್ತಾರೆ, ಆದ್ರೆ ಅವರೇ ಇಂಟ್ರೆಸ್ಟ್ ಕೊಡ್ತಾ ಇಲ್ಲ. ಏರಿಯಾದಲ್ಲಿ ನಕ್ಸಲ್ ಪ್ಯಾಕೇಜ್ ಅಂತ ಏನೆಲ್ಲ ಫೆಸಿಲಿಟಿ ಬರುತ್ತೆ, ಆದ್ರೆ ಅದು ರೀಚ್ ಆಗಲ್ಲ ಎಲ್ಲರಿಗೂ. ಈಗ ನಾವು ಅವರು ತರಬೇತಿ ಮಾತ್ರ ಕೊಟ್ಟು ಹೋಗಿದ್ದಾರೆ ಬಿಟ್ರೆ ನಮ್ಗೆ ಈಗ ಮತ್ತೆ ಎಲ್ಲ ಮನೆ ಹೊಡೀರಿ ನೀವು ಲೋನ್ ತಗೊಂಡು ಅಂತೆಲ್ಲ ಹೇಳಿದ್ದಾರೆ. ಅಲ್ಲದೆ ಕೈಮಗ್ಗ ಕೇಂದ್ರನೇ ಒಂದು ಇಲ್ಲಿ ಮಾಡಿ ದಿನಾಗ್ಲೂ ಎಲ್ಲರ ಒಂದು ದಿನಕೂಲಿ ತರ ಒಂದು ಸಂಬಳ ಕೊಟ್ಟು ಮಾಡಿಸಿದ್ರೆ ಎಲ್ಲರೂ ಸೇರ್ಕೊಂತಾರೆ. ತುಂಬಾ ಜನ ಇದ್ದಾರೆ. ಇದೊಂದು ಕೈಮಗ್ಗ ಅವಾಗ ನಶಿಸಿ ಹೋಗಲ್ಲ ಅಂತ ಹೇಳ್ತೀನಿ. ನಕ್ಸಲ್ ಪೀಡಿತ ಪ್ರದೇಶ ಮೇಗೂರಿನ ಸರ್ಕಾರಿ ವಸತಿ ಶಾಲೆ, ಶೃಂಗೇರಿಯ ಬೆಳಗೋಡು ಕೋಡಿಗೆಯ ಅಂಗನವಾಡಿಗಳಲ್ಲಿ ತೆರೆಯಲಾಗಿದ್ದ ತಾತ್ಕಾಲಿಕ ಕೈಮಗ್ಗ ನೇಯ್ಗೆ ತರಬೇತಿ ಕೇಂದ್ರಗಳನ್ನು ಚಿಕ್ಕಮಗಳೂರು ತಾಲೂಕಿನ ಮರ್ಲೆಯ ಹತ್ತಿ ಮತ್ತು ಪಾಲಿಸ್ಟರ್ ಕೈಮಗ್ಗ ನೇಕಾರರ ಸಂಘಕ್ಕೆ ನೀಡಿದ್ದು ಎಲ್ಲವೂ ಸಾರಾಸಗಟಾಗಿ ಸ್ಥಗಿತಗೊಂಡು ಫಲಾನುಭವಿಗಳಿಗೆ ನಿರಾಸೆ ಮೂಡಿಸಿದೆ. ಉಪಕರಣ ಖರೀದಿಗಾಗಿ ಬ್ಯಾಂಕ್ನಿಂದ 46,000 ರೂಪಾಯಿ ಸಾಲ ಮಾಡಿದ್ದು 1.5 ವರ್ಷ ಕಳೆದರೂ 3 ತಿಂಗಳ ಒಳಗೆ ನೀಡಬೇಕಾಗಿದ್ದ ಬಡ್ಡಿ ರಿಯಾಯಿತಿ ಸಹಾಯಧನ ಬಂದಿಲ್ಲ. ಕೈಮಗ್ಗ ಪ್ರಾರಂಭವಾಗಿ 3 ವರ್ಷ ಕಳೆಯಿತು. 3 ವರ್ಷ ಪ್ರಥಮವಾಗಿ ಬಂದಾಗ ಇಲ್ಲಿ ಸಭೆ ನಡೆಸಿ ಆಕ್ಸಿಸ್ ಬ್ಯಾಂಕ್ ಮ್ಯಾನೇಜರು ಎಲ್ಲ ಬಂದು ಹೇಳಿದ್ದೇನಂತ ಹೇಳಿದ್ರೆ, ಸಬ್ಸಿಡಿ ಲೋನ್ ತಗೊಳ್ಳಿ, ನೀವು ಲೋನ್ ತಗೊಂಡ್ಮೇಲೆ ಅದರಲ್ಲಿ 3%ಗೆ ನಾವು ನಿಮಗೆ 3% ಬಡ್ಡಿ ಕೊಡ್ತೀವಿ ಹಣವನ್ನು. ಆಮೇಲೆ 10,000 ರೂಪಾಯಿ 46,000ಕ್ಕೆ 10,000 ರೂಪಾಯಿ ಸಬ್ಸಿಡಿ ಸಮೇತ ಕೊಡ್ತೀವಿ ನಾವು ಅಂತ ಹೇಳಿ ಎಲ್ಲ ಫಲಾನುಭವಿಗಳು ಹೇಳಿದ್ರು. ಆದರೆ ಫಲಾನುಭವಿಗಳು ಅದೇ ರೀತಿಯಾಗಿ ಜನರಲ್ ಅವರು ಲೋನನ್ನು ತಗೊಂಡ್ಮೇಲೆ 1.5 ವರ್ಷ ಆದರೂ ಸಮೇತ ಅದಕ್ಕೆ ಸಬ್ಸಿಡಿ ಹಣ ಇನ್ನೂ ಬರಲೇ ಇಲ್ಲ ಸರ್ಕಾರದಿಂದ. ಈ ಬದುಕಿಗೆ ದಾರಿ ಮಾಡಿಕೊಟ್ಟಂತಾಗುತ್ತದೆ. ನೈಕಿಗೆ ಬಳಸುವ ನೂಲನ್ನು ಅಧಿಕ ಹಣ ಕೊಟ್ಟು ಖರೀದಿಸಲಾಗುತ್ತಿದ್ದು, ಪರಿಶಿಷ್ಟ ಜಾತಿ ಪಂಗಡಗಳಿಗೆ ನೀಡುವ ಉಚಿತ ಸೌಲಭ್ಯಗಳು ಮಧ್ಯಮ ವರ್ಗಕ್ಕೂ ಸೇರಿದರೆ ಕೈಮಗ್ಗ ಉದ್ಯಮ ನಶಿಸದೆ ಉಳಿದಿತ್ತು. ಜೊತೆಗೆ ಖಾಯಂ ಉದ್ಯೋಗವೂ ಪ್ರಾಪ್ತಿಯಾಗಿತ್ತು. ತುಂಬಾ ಜನ ಅಂದ್ರೆ ಒಂದು 25-30 ಜನ ಮಹಿಳೆಯರು ಈ ಕೈಮಗ್ಗನ ನೇಯ್ತಿದೀವಿ. ಮನೇಲಿ ನಾವು ಓನಾಗಿ ನೇಯ್ತಿದೀವಿ, ಆದ್ರೂ ನಮ್ಗದು ತುಂಬಾ ಕಷ್ಟ ಆಗುತ್ತೆ ಒಬ್ಬೊಬ್ಬರಿಗೆ ನೇಯೋಕೆ. ಹಾಗೆ ಅವರು ಹೇಳಿದಾಗೆ 3% ಬಡ್ಡಿನೂ ಹಾಕಲಿಲ್ಲ, 6% ಬಡ್ಡಿನೂ ಹಾಕಲಿಲ್ಲ, 11% ಬಡ್ಡಿನೂ ಹಾಕಿದ್ದಾರೆ. ಇದರಿಂದ ಏನಾಗ್ತದೆ ಅಂದರೆ ಫಲಾನುಭವಿ ಜೀವನಕ್ಕೆ ನಿರ್ವಹಣೆ ಭಾಳ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಅದನ್ನು ನಂಬಿಕೊಂಡೆ ಅವರು ಮಗ್ಗವಾದ ಉಪಕರಣಗಳನ್ನ ಖರೀದಿ ಮಾಡಿ ಮಗ್ಗ ತಗೊಂಡ್ರು, ಅದನ್ನು ಹೊಡಿಲಿಕ್ಕೆ ಶುರು ಮಾಡಿದರು. ಎಲ್ಲವನ್ನೂ ಹಣವನ್ನು ಅವರು ವೆಚ್ಚ ಮಾಡಿದರು. ಈಗೇನಾಗಿದೆ ಅಂತ ಹೇಳಿದ್ರೆ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಸಬ್ಸಿಡಿನೂ ಬರಲಿಲ್ಲ, 11% 1 ವರ್ಷ ಕೊಡ್ತಾ ಇದ್ದಾರೆ. ಈಗೇನ 10,000 ರೂಪಾಯಿ ಸಬ್ಸಿಡಿ ಬಂದರೂ ಕಟ್ಟಿ ಬಡ್ಡಿಗೆ ಸರಿಯಾಗುತ್ತೆ ಅದು. ಪ್ರವೀಣ್, ಸ್ಪಂದನ ನ್ಯೂಸ್, ಬಾಳೆಹೊನ್ನೂರು.